ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಇದೊಂದು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಆಫೀಸಿಂದ ಬರ್ತಿದ್ದಂಗೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಮನೇಲಿ ಕಡಲೆಪುರಿ ಇದ್ದಿದ್ದರಿಂದ ಚುರುಮುರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಏನೇನೆಲ್ಲ ಐಟಮ್ಸ್ ಬೇಕೋ ಅದಕ್ಕೆ ಅದನ್ನ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಸೊ ಚುರುಮುರಿ ಮಾಡ್ಕೊಳ್ಳೋದಕ್ಕೆ ಮೊದಲು ಈ ರೀತಿಯಾದಂಥ ಒಂದು ಬಟ್ಲಿಗೆ ಸ್ವಲ್ಪ ಕಡಲೆಪುರಿ ಹಾಕ್ಕೊಂಡು ಒಂದು ಮೀಡಿಯಂ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದ್ರೊಳಗೆ ಹಾಕೊಂಡೆ. ಆಮೇಲೆ ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಕ್ಯಾರೆಟ್ನ ಎರ್ಕೊಂಡೆ. ಸೊ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಹಾಕಿದ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾವಿನಕಾಯಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಮಾವಿನಕಾಯಿನೂ ಕೂಡ ಈ ರೀತಿಯಾಗಿ ನೀಟಾಗಿ ನಾನು ಎರ್ಕೊಂಡೆ. ಆಮೇಲೆ ನಾನು ಸೌತೆಕಾಯಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸೌತೆಕಾಯಿ ಕೂಡ ಎರ್ಕೊಂತಾ ಹೋದೆ. ಸೊ ಇವಾಗ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಿತ್ತು. ನಿನ್ನೆ ಇನ್ನು ಡಿಮಾರ್ಟಿಂದ ಹೊಸದಾಗಿ ಒಂದು ಪ್ರಾಡಕ್ಟ್ ತಂದಿದ್ದೆ. ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಈರುಳ್ಳಿನ ಒಂದು 4 ಸೈಡ್ ಕಟ್ ಮಾಡಿಬಿಟ್ಟು ನಾನು ಏನು ನೆನ್ನೆ ಚಾಪರ್ ತಂದಿದ್ನಲ್ಲ ಆ ಒಂದು ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೊಂಡೆ. ಈರುಳ್ಳಿ ಮಾತ್ರ ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಆಗಿತ್ತು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಚಪ್ ಹಾಕ್ಕೊಂತ ಹೋಗಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕೆಚಪ್ ಹಾಕ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು, ಅದ್ರ ಜೊತೆ 1/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾನು ನೀಟಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಸೊ ನೀವು ನೋಡ್ಕೊಳ್ಳಿ, ನಿಮ್ಗೆ ಏನಾದರೂ ಸಾಸ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಸಾಸ್ ಹಾಕ್ಕೊತ ಹೋಗ್ಬೋದು. ಇಲ್ಲ ಸಾಕು ನನಗೆ ಸಾಸ್ ಜಾಸ್ತಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನನಗೆ ಇಲ್ಲಿ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಸಾಸ್ ಬೇಕಿತ್ತು, ಹಂಗಾಗಿ ಸಾಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಫೈನಲಿ ಈ ರೀತಿಯಾಗಿ ಚುರುಮುರಿನ ನಾನು ತಯಾರಿ ಮಾಡಿಕೊಂಡೆ. ಚುರುಮುರಿ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿತ್ತು ತಿನ್ನೋದಕ್ಕೆ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಾನು ಆರ್ಡರ್ ಮಾಡಿದ್ದೀನಿ, ಪಾಟ್ಸ್ ಬರೋದಿದೆ ಅಂತ. ಫೈನಲಿ ಇವತ್ತು ಪಾಟ್ಸ್ ಬಂತು. ಸೊ ನೀವೇ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಪಾಟ್ಗಳು. ಸೊ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆ ಮುಂದೆ ಜಾಗ ಇಲ್ಲ ಪಾಟ್ ತಂದಾಗಿ ಇಟ್ಕೊಳ್ಳೋದಕ್ಕೆ, ಅದಕ್ಕೆ ಈ ರೀತಿ ಹ್ಯಾಂಗಿಂಗ್ ಪಾಟ್ ತಂದೆ. ಹೊರಗಡೆ ಇರೋ ಕಂಬಿಗೆ ಹಾಕಿ ಇಟ್ಕೋಬಹುದು ಅಂದ್ಬಿಟ್ಟು ನಂಗಂತೂ ಫುಲ್ ಖುಷಿ ಆಯಿತು. ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿತ್ತು. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ಮಿನಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.